ಇನ್ನು ಜಿಬಿಎ ಗದ್ದುಗೆ ಹಿಡಿಯಲು ಕಾಂಗ್ರೆಸ್ ಮೀಸಲು ಲೆಕ್ಕವನ್ನ ಮಾಡ್ತಾ ಇದೆ ಅಂತೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಜಿಬಿಎ ಮೀಸಲಾತಿ ದಂಗಲ್ ಹುಟ್ಕೊಂಡು ಎದ್ದು ಬಿಟ್ಟಿದೆ. ಮೀಸಲಾತಿ ಪಟ್ಟಿ ನೋಡಿ ಬಿಜೆಪಿಗರು ಫುಲ್ ಗರಂ ಆಗಿಬಿಟ್ಟಿದ್ದಾರಂತೆ. ಜಿಬಿಎನಲ್ಲ, ಬದಲಿಗೆ ಇದು ಕಾಂಗ್ರೆಸ್ ಕಚೇರಿಯಲ್ಲಿ ಸಿದ್ಧವಾಗಿದೆ ಈ ಪ್ರತಿ. ಸಮಿತಿ ಕೊಟ್ಟ ವರದಿಗಿಲ್ಲ ಕಿಮ್ಮತ್ತು, ಇದೆಲ್ಲ ಕೈ ಮಸರತ್ತು ಅಂತ ಹೇಳಲಾಗ್ತಾ ಇದೆ. ಯಾರಿಂದ? ಬಿಜೆಪಿ ನಾಯಕರಿಂದ. ಕೈ ನಾಯಕರ ಲೆಕ್ಕಾಚಾರಕ್ಕೆ ತಕ್ಕಂತೆ ವಾರ್ಡ್ ಮೀಸಲಾತಿಯನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾವು ಒಪ್ಪಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರಂತೆ. ಸೊ ಜಿಬಿಎ ವಾರ್ಡ್ ಮೀಸಲಾತಿ ಕರಡು ಪ್ರತಿಗೆ ಕಮಲ ಪಡೆ ಕಿಡಿಕಿಡಿಯನ್ನ ಕಾಡ್ತಾ ಇದೆ. ಕಾಂಗ್ರೆಸ್ ನಾಯಕರೇ, ಈ ಮಸಲತ್ತಿಗೆ ನಾವು ತಗ್ಗೋದೇ ಇಲ್ಲ, ನಾವು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗ್ತೀವಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಸೊ ಜಿಬಿಎ ಏನು 339 ಸ್ಥಾನಗಳಿಗೆ ಎಲೆಕ್ಷನ್ ಅನ್ನ ಮಾಡಬೇಕಾಗಿತ್ತು. ಈ ಎಲೆಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಮೀಸಲಾತಿಗಳನ್ನ ಇವತ್ತು ರೆಡಿ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಜಿಬಿಎ ಮಾಡ್ತಾ ಇಲ್ಲ, ಬದಲಿಗೆ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ನವರ ಬೇಕಾಬಿಟ್ಟಿ ಅವರ ಸ್ವ ಇಚ್ಛೆಯಿಂದ ಯಾವ್ಯಾವ ಕ್ಷೇತ್ರಗಳಿಗೆ ಮೀಸಲಾತಿ ಹಾಕಬೇಕು ಅದನ್ನು ಹಾಕ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ, ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಆದ್ರೆ ಇದರ ವಿಚಾರವನ್ನು ಇಟ್ಟುಕೊಂಡು ನಾವು ವಾದ ಪ್ರತಿವಾದವನ್ನು ಮಂಡಿಸಿ ನಾವು ಗೆದ್ದುಕೊಂಡು ಬರ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆಯಂತೆ. ಸೊ ಓವರಾಲ್ ಆಗಿ ಹೇಳೋದಾದ್ರೆ ಜಿಬಿಎ ವಾರ್ಡ್ ಮೀಸಲಾತಿ ಕರಡು ಪ್ರತಿಗೆ ಕಮಲ ಪಡೆ ಕಿಡಿಕಿಡಿ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರೇ, ಈ ಮಸಲತ್ತಿಗೆ ನಾವು ತಗ್ಗೋದೇ ಇಲ್ಲ, ನಾವು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇವೆ, ಇದನ್ನ ಒಪ್ಪಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಲೀಸ್ಟ್ ಅನ್ನು ನಾನು ಹೇಳೋದಾದ್ರೆ ಎಸ್ಸಿ ಮೀಸಲಾತಿ 7 ವಾರ್ಡ್ ಮತ್ತು ಎಸ್ಟಿ ಮೀಸಲಾತಿ 1 ವಾರ್ಡ್, ಹಿಂದುಳಿದ ಎ ವರ್ಗ 14 ವಾರ್ಡ್ ಮತ್ತು ಹಿಂದುಳಿದ ಬಿ ವರ್ಗ 3 ವಾರ್ಡ್, ಸಾಮಾನ್ಯ 25 ವಾರ್ಡ್, ಒಟ್ಟು 50 ವಾರ್ಡ್ಗಳಲ್ಲಿ ಇದು ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಲೆಕ್ಕಾಚಾರಗಳನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಸೊ ಈ ರೀತಿಯ ಮೀಸಲಾತಿಯನ್ನ ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಇಡಲಾಗಿದೆ. ಏನು ಒಟ್ಟು 50 ಮೀಸಲಾತಿ ಇದೆಯಲ್ಲ, ಅದರಲ್ಲಿ ಸಾಮಾನ್ಯ ವಾರ್ಡ್ಗೆ ಕೇವಲ 25, ಹಿಂದುಳಿದ ಬಿ ವರ್ಗ 3, ಹಿಂದುಳಿದ ಎ ವರ್ಗ 14 ಮತ್ತು ಎಸ್ಟಿ ಮೀಸಲಾತಿ 1 ಹಾಗೂ ಎಸ್ಸಿ ಮೀಸಲಾತಿ 7. ಸೊ ಇನ್ನು ಬೆಂಗಳೂರು ದಕ್ಷಿಣ ಪಾಲಿಕೆಗೆ ಬರೋಣ. ಬೆಂಗಳೂರು ದಕ್ಷಿಣ ಪಾಲಿಕೆಯಲ್ಲಿ ಒಟ್ಟು ವಾರ್ಡ್ 72, ಅದರಲ್ಲಿ ಎಸ್ಸಿ ಮೀಸಲಾತಿ 7 ವಾರ್ಡ್, ಎಸ್ಟಿ ಮೀಸಲಾತಿ 1 ವಾರ್ಡ್ ಮತ್ತು ಹಿಂದುಳಿದಂಥ ಎ ವರ್ಗಕ್ಕೆ 19 ವಾರ್ಡ್, ಹಿಂದುಳಿದಂಥ ಬಿ ವರ್ಗಕ್ಕೆ 5 ವಾರ್ಡ್ ಮತ್ತು ಸಾಮಾನ್ಯ 40 ವಾರ್ಡ್. 50% ಇಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಬೇಕು ಅಂತ ಕೂಡ ಇದೆ. ಸೊ ಇದನ್ನೇ ಬಿಜೆಪಿಯವರು ವಿರೋಧವನ್ನ ಮಾಡ್ತಾ ಇರೋದು. ಹೆಂಗ್ ಬೇಕು ಹಂಗೆ ಹಾಕೊಂಡಿದ್ದಾರಲ್ಲ, ಅದ್ಯಾಕೆ ಹಿಂದುಳಿದ ಎ ವರ್ಗಕ್ಕೆ 19, ಹಿಂದುಳಿದ ಬಿ ವರ್ಗಕ್ಕೆ 5 ಮಾತ್ರ ಅಂತ ಈ ರೀತಿಯ ಪ್ರಶ್ನೆಗಳನ್ನು ಅವ್ರು ಕೇಳ್ತಾ ಇದ್ದಾರಂತೆ. ಸೊ ದಕ್ಷಿಣ ಪಾಲಿಕೆಯ 72 ಸೀಟ್ಗಳ ಹಂಚಿಕೆ ಯಾವ ರೀತಿ ಆಗುತ್ತೆ ಜಿಬಿಎಲ್ಲಿ ಅನ್ನೋದನ್ನು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ಸೊ ಇದು ಜಿಬಿಎಲ್ಲಿ ಸಿದ್ಧವಾಗಿದ್ದಲ್ಲ, ಬದಲಿಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಸಿದ್ಧವಾಗಿದ್ದು ಅಂತ ಬಿಜೆಪಿ ಹೇಳ್ತಾ ಇದೆ. ದಕ್ಷಿಣ ಪಾಲಿಕೆಯ ಒಟ್ಟು ವಾರ್ಡ್ 72, ಅದರಲ್ಲಿ ಹಿಂದುಳಿದ ಬಿ ವರ್ಗಕ್ಕೆ 3 ವಾರ್ಡ್ ಆದರೆ, ಇನ್ನು ದಕ್ಷಿಣ ಪೂರ್ವ ನಗರಕ್ಕೆ ಹೋಗೋಣ. ಪೂರ್ವ ನಗರದಲ್ಲಿ ಒಟ್ಟು ವಾರ್ಡ್ 50, ಅದರಲ್ಲಿ ಎಸ್ಸಿ ಮೀಸಲಾತಿ 7 ವಾರ್ಡ್, ಎಸ್ಟಿ ಮೀಸಲಾತಿ 1 ವಾರ್ಡ್, ಹಿಂದುಳಿದ ಎ ವರ್ಗಕ್ಕೆ 14 ವಾರ್ಡ್ ಮತ್ತು ಹಿಂದುಳಿದ ಬಿ ವರ್ಗಕ್ಕೆ 3 ವಾರ್ಡ್, ಸಾಮಾನ್ಯ 25 ವಾರ್ಡ್. ಸೊ ಈ ರೀತಿಯ ಲೆಕ್ಕಾಚಾರಗಳು ನಿಮ್ಮ ಅಶ್ವವೇಗಕ್ಕೆ ಲಭ್ಯವಾಗ್ತಾ ಇದೆ. ನಾವು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇವೆ, ಇದನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರಂತೆ.
GBA ಗದ್ದುಗೆ ಹಿಡಿಯಲು ಕಾಂಗ್ರೆಸ್ ಶತಾಯ ಗತಾಯ ಪ್ರಯತ್ನವನ್ನು ಪಡ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಆದಷ್ಟು ಬಹುತೇಕ ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ಳಬೇಕು, ಎಲ್ಲ ಕಾರ್ಪೊರೇಟರ್ಗಳು ತಮ್ಮವರೇ ಇರಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಒಂದು ಮಾಸ್ಟರ್ ಮೈಂಡ್ ಅನ್ನು ರೆಡಿ ಮಾಡಿದೆ, ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡಿದೆ. ಆದರೆ ಅದನ್ನ GBA ಮಾಡಬೇಕಿತ್ತು. ಆ GBA ಬದಲಿಗೆ ಇದನ್ನ ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿ ಬಿಜೆಪಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆತುರಾತುರವಾಗಿ ಕೇವಲ 2-3 ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ KPCC ಕಚೇರಿಯಲ್ಲಿ ಕುಳಿತುಕೊಂಡು ತಮ್ಮ ಕಾರ್ಯಕರ್ತರ ತಕ್ಕನಾಗೆ ಇವರು ಮೀಸಲಾತಿಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತದೆ. ಆಗ ಅವರು ಈ ಹಿಂದೆ BBMP 2015 ಮಾಡಿದಾಗ ಕೂಡ BJP ಅವರು ಕಚೇರಿ ಕುತ್ಕೊಂಡು ಮಾಡಿದ್ದಾರೆ ಅಂತೇಳಿ 2010 ಮಾಡಿದಾಗ ಆ ಥರ ಹೇಳ್ತಾ ಇದ್ರು. ಆದರೆ ಅವರು ಇವತ್ತು ಮಾಡಿರ್ತಕ್ಕಂಥದ್ದು ಅದೇ ಕಥೆನೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕ್ವೀನ್ಸ್ ರೋಡಲ್ಲಿರ್ತಕ್ಕಂಥ ಕಚೇರಿಯಲ್ಲಿ ಕೂತ್ಕೊಂಡು ಅವರು ಇವತ್ತು ಈ ಮೀಸಲಾತಿಯನ್ನು ಮಾಡಿರ್ತಕ್ಕಂಥದ್ದು ಒಂದು. ಎರಡನೇದು, ಇದು ಅತ್ಯಂತ ಅವೈಜ್ಞಾನಿಕವಾಗಿದೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾತಕ್ಕೆ ಅಂತಂದರೆ ಮೀಸಲಾತಿ ಪ್ರಮಾಣ ಹೇಗಿರಬೇಕು ಅಂತಂದರೆ ಒಟ್ಟಾರೆ ಒಂದು ಕಾರ್ಪೊರೇಷನ್ 5 ಕಾರ್ಪೊರೇಷನ್ಗೆ ಪ್ರತ್ಯೇಕವಾಗಿ, ಒಟ್ಟಾರೆ 5 ಕಾರ್ಪೊರೇಷನ್ ಒಂದಾಗಲ್ಲ, 5 ಕಾರ್ಪೊರೇಷನ್ ಬೇರೆ ಬೇರೆ ಇದು ಸ್ಥಳೀಯ ಸಂಸ್ಥೆಗಳಾಗಿರೋದ್ರಿಂದ ಪ್ರತಿಯೊಂದು ಕಾರ್ಪೊರೇಷನ್ನಲ್ಲಿ ಒಟ್ಟು ಪ್ರಮಾಣ, ಉದಾಹರಣೆಗೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ 112 ಸ್ಥಾನಗಳಿರುವಂಥ ಆ ಒಂದು ಪಾಲಿಕೆಯಲ್ಲಿ 31% ಸ್ಥಾನವನ್ನು ಹಿಂದುಳಿದ ವರ್ಗ A ಪ್ರವರ್ಗಕ್ಕೆ, ಹಾಗೆ ಹಿಂದುಳಿದ ವರ್ಗ B ಪ್ರವರ್ಗಕ್ಕೆ 2% ಸ್ಥಾನವನ್ನು, 14% ಅಂದರೆ 14% ಸ್ಥಾನಗಳನ್ನು ಪರಿಶಿಷ್ಟ ಜಾತಿಗೆ, ಹಾಗೆ 3% ಸ್ಥಾನವನ್ನು ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟು ಒಟ್ಟಾರೆ 50% ಏನಿತ್ತು 50% ಮೀಸಲಾತಿಯನ್ನು ಮಾಡಬೇಕಾಗಿತ್ತು. ಒಟ್ಟಾರೆ ಇದೆಲ್ಲ ಸೇರಿ 112 ವಾರ್ಡ್ ಏನಿದೆ ಅದರಲ್ಲಿ 50% ಮಹಿಳೆಯ ಸ್ಥಾನ ಬರಬೇಕು.